ಗೀತಾ ಮಹಾತ್ಮೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಜೀವನದಲ್ಲಿ ಜ್ಞಾನಿ ಎನಿಸಿಕೊಳ್ಳುವುದು ಸುಲಭದ ಕೆಲಸವಲ್ಲ. ಕೃಷ್ಣ ಹೇಳುತ್ತಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಎಂದು. ಅಂದರೆ ಅನೇಕಾನೇಕ ಜನ್ಮಗಳ ಸಾಧನೆಯಿಂದ, ಜಿಜ್ಞಾಸೆಯಿಂದ, ಅಧ್ಯಯನದಿಂದ ಜ್ಞಾನ ಬರುತ್ತದೆ ಮತ್ತು ಇಂತಹ ಜ್ಞಾನಿ ಸಹಜವಾಗಿ ನನಗೆ ಶರಣಾಗುತ್ತಾನೆ. ಜ್ಞಾನ ಸಂಪಾದನೆ ಒಂದು ಜನ್ಮದ ಸಾಧನೆ ಅಲ್ಲ. ಒಂದು ಜನ್ಮದಲ್ಲಿ ಮಾಡಿದ ಅಧ್ಯಾತ್ಮ ಸಾಧನೆ ಎಂದೂ ನಷ್ಟವಾಗುವುದಿಲ್ಲ. ಹುಟ್ಟುವಾಗಲೇ ನಾವು ನಮ್ಮ ಹಿಂದಿನ ಜನ್ಮದ ಅಧ್ಯಾತ್ಮ ಸಾಧನೆಯ ಜ್ಞಾನವನ್ನು ಹೊತ್ತು ಹುಟ್ಟುತ್ತೇವೆ. ಇದು ಜೀವಕೋಟಿಗಳಿಗೆ ಭಗವಂತನ ಮಹಾಪ್ರಸಾದ. ಜ್ಞಾನ ಎನ್ನುವುದು ನೂರಾರು ಜನ್ಮಗಳ ಸಂಚಯನ. ನಾವು ಎಷ್ಟು ತಿಳಿದಿದ್ದರೂ ಕೂಡ ಕಡಿಮೆಯೇ. ಭಗವಂತನೇ ಹೇಳುವಂತೆ, ಜಗತ್ತಿನ ಪರಿಪೂರ್ಣ ಅರ್ಥವನ್ನು ಭಗವಂತನಲ್ಲದೆ ಇನ್ಯಾರೂ ತಿಳಿದಿಲ್ಲ. ಜೀವನವು ಅತ್ಯಂತ ಅಮೂಲ್ಯ ಹಾಗೂ ಚಿಕ್ಕದು ಅನ್ನೋದನ್ನು ಕೇಳಿದ್ದೇವೆ. ಹಾಗಾದರೆ ಬದುಕು ಎಷ್ಟು ಚಿಕ್ಕದು? ಸರಿಯಾಗಿ ಬದುಕಿದರೆ ಮನುಷ್ಯನ ಜೀವಿತಾವಧಿ 80ರಿಂದ 90 ವರ್ಷ. 80 ವರ್ಷ ಅನ್ನೋದು ದೊಡ್ಡದೆಂದೇ ಅನ್ನಿಸುತ್ತದೆ. ಹಾಗೆ ಅನ್ನಿಸುವುದರಿಂದಲೇ ಅಯ್ಯೋ ನಾಳೆ ಮಾಡಿದರಾಯಿತು, ಅಷ್ಟೊಂದು ಅವಸರ ಏಕೆ ಎಂಬ ಯೋಚನೆ ಬರುವುದು. ನಮ್ಮ ಬದುಕು ಎಷ್ಟು ಬೇಗ ಮುಗಿದು ಹೋಗುತ್ತದೆ ಎಂದು ಗೊತ್ತಾಗಬೇಕಾದರೆ ಗಡಿಯಾರದ ಮುಳ್ಳುಗಳನ್ನೊಮ್ಮೆ ಗಮನಿಸಬೇಕು. ಟಿಕ್ 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 ಟಿಕ್. ಸೆಕೆಂಡು ಮುಳ್ಳುಗಳು ಮಿಂಚಿನ ವೇಗದಲ್ಲಿ ಮುಂದೆ ಹೋಗುತ್ತಿರುತ್ತವೆ. ನೆನಪಿರಲಿ, ಹಾಗೆ ಮುಂದೆ ಹೋದದ್ದು ಮತ್ತೆಂದಿಗೂ ಹಿಂದೆ ಬರುವುದಿಲ್ಲ. ಅಬ್ಬಾ, ನೆನೆಸಿಕೊಂಡರೆ ಭಯವಾಗುತ್ತದಲ್ಲವೇ? ಹಾಗೆ ಮಿಂಚಿನಂತೆ ವ್ಯರ್ಥವಾಗುತ್ತಿರುವುದು ಕೇವಲ ಸೆಕೆಂಡುಗಳಲ್ಲ, ಅವು ನಮ್ಮ ಬದುಕಿನ ಅಮೂಲ್ಯ ಕ್ಷಣಗಳು. ಬೊಗಸೆಯಲ್ಲಿ ಸೋರಿ ಹೋಗುವ ನೀರಿನ ಹನಿಗಳಂತೆ ನಮ್ಮ ಜೀವನ ನಮಗೆ ಗೊತ್ತಿಲ್ಲದೆ ವ್ಯರ್ಥವಾಗುತ್ತಿದೆ. ಕಾಲ ಎಂಬುದು ನಮ್ಮ ಕಾಲ ಬುಡದಲ್ಲಿ ಬಿದ್ದಿರುವುದಿಲ್ಲ, ನಮ್ಮನ್ನು ಮುಂದಕ್ಕೆ ಓಡಿಸುತ್ತಿರುತ್ತದೆ. ಹಾಗಾಗಿ ಪ್ರತಿ ಕ್ಷಣವನ್ನು ಜೀವಿಸಿ ಬಿಡಬೇಕು. ಒಳ್ಳೆಯ ಯಾವ ಕೆಲಸವನ್ನು ನಾಳೆಗೆ ಮುಂದೂಡಬೇಡಿ. ಯಾರಿಗೆ ಗೊತ್ತು ನಾಳೆ ಇದೆಯೋ ಇಲ್ಲವೋ ಎಂದು? ನಮ್ಮವರನ್ನು ಪ್ರೀತಿಸಲೇ ಸಮಯ ಇಲ್ಲ ಎಂದ ಮೇಲೆ ದ್ವೇಷ, ಜಿದ್ದು, ಅಸೂಯೆ, ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳಲು ಸಮಯವೆಲ್ಲಿದೆ? ನಿಮಗಾಗಿ, ನಿಮ್ಮವರಿಗಾಗಿ ಚಂದವಾಗಿ ಬದುಕಿಬಿಡಿ. ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಿರಿ. ದಾರಿಯಲ್ಲಿ ಎದುರಿಗೆ ಬಂದವರಿಗೊಂದು ನಗು ಕೊಡಿ. ಯಾವುದೋ ಹಳೆಯ ದ್ವೇಷದ ನೆಪದಲ್ಲಿ ಬದುಕನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಬದುಕೆಂದರೆ ಬೊಗಸೆಯಲ್ಲಿ ಹಿಡಿದ ನೀರು. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.